ನಾಡಿನ ಶಿಲ್ಪಕಲೆ ಬಹು ಶ್ರೀಮಂತವಾದದ್ದು. ಈ ಶಿಲ್ಪಕಲೆ 18 ಪುರಾಣಗಳು, 4 ವೇದಗಳು ಇದಕ್ಕೆ ಮೂಲ ಆಧಾರ. ಇದನ್ನು ನಾವೆಲ್ಲ ಕಂಡುಕೊಳ್ಳಬೇಕು. ದೇವಾಲಯಕ್ಕೆ ಹೋದರೆ ನಾವು ಸುಮ್ಮನೆ ಕೈ ಮುಗಿಯುವುದು, ಕಾಯಿ ಒಡೆಯಿಸುವುದು ಮಾತ್ರ ಮಾಡುತ್ತೇವೆ. ಅಷ್ಟು ಮಾತ್ರ ಆಗಬಾರದು. ಪ್ರತಿಯೊಂದು ದೇವಾಲಯವೂ ಆ ಕಾಲದ ಗ್ರಂಥ ಇದ್ದಂಗೆ. ಆ ಕಾಲದ ಗ್ರಂಥವನ್ನು ನಾವು ಈ ಕಾಲದಲ್ಲಿ ಓದಬಹುದು, ಯಾಕಂದರೆ ಅವು ದೃಶ್ಯಾತ್ಮಕವಾಗಿವೆ. ಉದಾಹರಣೆಗೆ ನೀವು ನಮ್ಮ ಮೂಲಭೂತ ಮುಖ್ಯ ಕಾವ್ಯಗಳು ಅಂದರೆ ರಾಮಾಯಣ ಮತ್ತು ಮಹಾಭಾರತ, ಇವು ದೇವಾಲಯಗಳಲ್ಲಿ ಶಿಲ್ಪಕಲಾ ರೂಪದಲ್ಲಿ ಸಾದೃಶ್ಯ ರೂಪದಲ್ಲಿ ನಮಗೆ ಕಾಣಸಿಗುತ್ತವೆ. ಅವನ್ನು ಬರೀ ನೋಡುವುದು ಮಾತ್ರವಲ್ಲ, ಅದನ್ನು ಓದಬೇಕು ಕೂಡ. ಕಲೆಗೆ ಯಾವುದೇ ಭಾಷೆಯ ಹಂಗಿಲ್ಲ. ಆದರೆ ಕಲೆಯನ್ನು ಓದಬೇಕಾದಂಥ ಅಗತ್ಯತೆ ಇಂದಿನ ದಿನಮಾನದಲ್ಲಿದೆ. ದೇವಾಲಯದಲ್ಲಿ ಹೋದಾಗ ಅಲ್ಲಿಯ ಕಲೆಗಳನ್ನು ಓದುತ್ತಾ ನೋಡುತ್ತಾ ಮತ್ತೆ ಓದುತ್ತಾ ಹೋಗಬೇಕು. ಅದರಲ್ಲೂ ಮುಖ್ಯವಾಗಿ ಎಡದಿಂದ ಬಲಕ್ಕೆ ಶಿಲ್ಪಕಲೆ ಅರಳಿರುತ್ತದೆ. ಬಲದಿಂದ ಓದಿದಾಗ ಉಲ್ಟಾಪಲ್ಟ ಆಗುತ್ತೆ. ಹೀಗಾಗಿ ಎಡದಿಂದ ಬಲಕ್ಕೆ ನೀವು ನೋಡುತ್ತಾ ಅದನ್ನು ತಿಳಿಯುತ್ತಾ ಹೋದಾಗೆಲ್ಲ ನೀವೇ ಓದಿದಂತಾಗುತ್ತದೆ.